ಗಳ ಜಾತ್ರೆ ಅಂತಲೇ ಪ್ರಸಿದ್ಧಿ ಪಡೆದ ಚಾಮರಾಜೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ಜಾತ್ರೆಯ ತುಂಬೆಲ್ಲ ನವಜೋಡಿಗಳ ಕಲರವ ಮೇಳೈಸಿತ್ತು. ಆಷಾಢದಲ್ಲೇ ಕೈ ಹಿಡಿದು ನವಜೋಡಿಗಳು ಭರ್ಜರಿ ಜಾತ್ರೆ ಮಾಡಿದ್ದಾರೆ. ಆಷಾಢದಲ್ಲಿ ನವದಂಪತಿಗಳ ಜಾತ್ರೆ ಜೋಶ್. ಜಾತ್ರೆಯಲ್ಲಿ ಕೈ ಹಿಡಿದು ಜೋಡಿಗಳ ಸಡಗರ. ಆಷಾಢ ಮಾಸ ನವದಂಪತಿಗಳ ಪಾಲಿನ ವನವಾಸ ಅನ್ನೋ ಮಾತಿದೆ. 1 ತಿಂಗಳ ಕಾಲ ಪರಸ್ಪರ ದೂರ ಇರ್ತಾರೆ. ಆಷಾಢ ಶುರುವಾಗೋ ಮೊದಲೇ ನವ ವಿವಾಹಿತೆಯರು ತವರು ಮನೆ ಸೇರ್ತಾರೆ. ಹೀಗಾಗಿ ದೂರವಿರೋ ಈ ನವದಂಪತಿಗಳಿಗಾಗಿ ವಿಶೇಷ ಜಾತ್ರೆ ಜೋರಾಗಿರುತ್ತೆ. ಅದುವೇ ಚಾಮರಾಜನಗರ ಜಿಲ್ಲೆ ಚಾಮರಾಜೇಶ್ವರ ಜಾತ್ರೆ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಜಾತ್ರೆಗಳು ನಡೆಯೋದಿಲ್ಲ. ಆದರೆ ಗಡಿ ಜಿಲ್ಲೆ ಚಾಮರಾಜನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಜಾತ್ರೆ ಮಾತ್ರ ನಡೆಯುತ್ತೆ. ಇವತ್ತೂ ಕೂಡ ಭರ್ಜರಿಯಾಗಿ ಜಾತ್ರೆ ನಡೆಯಿತು. ಬೆಳಿಗ್ಗೆ 11ರಿಂದ 11:27 ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಚಾಮರಾಜೇಶ್ವರನ ರಥಾರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಆಷಾಢದಲ್ಲಿ ನಮ್ಮ ಕರ್ನಾಟಕದಿಂದ ಇದೇ ಮೊದಲ ಬಾರಿಗೆ ಆಷಾಢದಲ್ಲಿ ತೇರು ನಡೆಯೋದು. ನಾವು ಜೋಡಿಯಾಗಿ 1 ತಿಂಗಳು ಆಷಾಢದಲ್ಲಿ ಹೊರಗಡೆ ಬೇರೆ ಇದ್ದೋ ಅಲ್ಲಿ ಮನೆ ನಾವು ಮನೇಲಿ ಬಟ್ ಇವಾಗ ಒಂದು ಚಾನ್ಸ್ ಅಲ್ಲಿ ನಾವು ಜೊತೆ ಸೇರಿದೀವಿ. ಬಂದು ನಗರ ಜಾತ್ರೆಗಳು ಸುತ್ತಾಡಿ ಎಲ್ಲ ಎಂಜಾಯ್ ಮಾಡಿ ಎಲ್ಲರೂ ನೋಡಿದೀವಿ. ನವ ದಂಪತಿಗಳು ಹೊಸದಾಗಿ ಎಲ್ಲ ಬಂದಿದ್ದಾರೆ. ನಮಗೂ ಸಂತೋಷ, ನಾವು ಜೊತೆಗೆ ಬಂದಿದ್ದೀವಿ. ಎಲ್ಲ ಅನುಜವನ್ನ ಎಸ್ತಿದೀವಿ. ಇಬ್ರು ಒಳ್ಳೇದಾಗ್ಲಿ ಅಂತ, ನಾಡಿಗೆ ಒಳ್ಳೇದಾಗ್ಲಿ, ನಮ್ಮ ನಾಡಿಗೆ ಮಳೆ ಬೆಳೆ ಇಲ್ಲಿ ಎಲ್ಲರಿಗೂ ಸಂತೋಷವಾಗಲಿ ಅಂದ್ಬಿಟ್ಟು ನಾವು ಅಷ್ಟೇ. ಚಾಮರಾಜೇಶ್ವರ ಜಾತ್ರೆ ನವದಂಪತಿಗಳ ಜಾತ್ರೆ ಎಂದೇ ಫೇಮಸ್. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಅನ್ನೋ ಹೆಗ್ಗಳಿಕೆಯೂ ಇದೆ. ಹೀಗಾಗಿ ಈ ಜಾತ್ರೆಯಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳದ್ದೇ ಕಲರವ. ಕೈ ಹಿಡಿದು ಭರ್ಜರಿಯಾಗಿ ಜಾತ್ರೆ ಮಾಡಿದ್ದಾರೆ. ಇಷ್ಟವಾದ ವಸ್ತುಗಳನ್ನ ಖರೀದಿಸಿ ಸೆಲ್ಫಿಗೆ ಪೋಸ್ ಕೊಟ್ಟು ಜಮ್ ಅಂತ ಜಾತ್ರೆ ಮಾಡಿದ್ದಾರೆ. ಜೊತೆಗೆ ರಥಕ್ಕೆ ಹಣ್ಣು ಧವನ ಎಸೆದು ಹರಕೇನು ಕಟ್ಕೊಂಡಿದ್ದಾರೆ. ಆಷಾಢ ಅಲ್ವಾ, ನಾವು ನಮ್ಮ ಮನೇಲಿ ಇದ್ವಿ, ಇವ್ರು ಅವ್ರ ಮನೇಲಿ ಇದ್ದು. ಇವಾಗ ಈ ತೇರಲ್ಲಿ ಜೊತೆಗೆ ಬಂದು ಹಣ್ಣು ಜನ ಎಲ್ಲ ಎಷ್ಟು ಓಡಾಡ್ಕೊಂಡು ಖುಷಿಯಾಗಿದ್ದೀವಿ. ದರ್ಶನ ಮಾಡಿದ್ವಿ. ಓಲೆ ಎಲ್ಲ ಕೊಡ್ಸಿದ್ರು, ಇನ್ನ ಕೊಡ್ಸ್ಬೇಕು ಅಂತ ಅನ್ಸ್ಕೊತೀನಿ. ಖುಷಿ ಆಯ್ತು. ನಾವ್ ಮದ್ವೆ ಆಗಿ 2 ಮಂತ್ಸ್ ಆಯ್ತು. ಸೊ ಬಂದು ಖುಷಿ ಆಯ್ತು. ತುಂಬಾ ಜನ ಇದ್ದಾರೆ. ಆಮೇಲೆ ಚೆನ್ನಾಗಿತ್ತು, ರಥೋತ್ಸವ ಚೆನ್ನಾಗಿತ್ತು ಹಾಗೂ ದೇವದರ್ಶನ ಚೆನ್ನಾಗಾಯ್ತು. ಒಟ್ಟಾರೆ ಚಾಮರಾಜೇಶ್ವರ ತೇರು ಧಾರ್ಮಿಕ ಆಚರಣೆ ಮತ್ತು ನವದಂಪತಿಗಳ ಭಾವನಾತ್ಮಕ ಸಂಗಮಕ್ಕೆ ಸಾಕ್ಷಿಯಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.